ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮಳೆ ಹಾಗೂ ಪ್ರವಾಹ ಪೀಡಿತ ಚಿತ್ತಾಪುರ ತಾಲೂಕಿನ ಹಳೆ ಹೆಬ್ಬಾಳ ಗ್ರಾಮಕ್ಕೆ ಶನಿವಾರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದರು. ಮಳೆ ಹಾಗೂ ಪ್ರವಾಹ ಪೀಡಿತ ಚಿತ್ತಾಪುರ ತಾಲೂಕಿನ ಹಳೆ ಹೆಬ್ಬಾಳ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಶನಿವಾರ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಈ ಸಂದರ್ಭದಲ್ಲಿ ಅವರು ಮಳೆಯಿಂದ ಬಿದ್ದ ಮನೆಯನ್ನು ಪರಿಶೀಲಿಸಿ ಹಾನಿಗೊಳಗಾದ ಮನೆಗಳ ಸರ್ವೆ ನಡೆಸಿ ತಕ್ಷಣ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹಳೆ ಹೆಬ್ಬಾಳ ಗ್ರಾಮವನ್ನು ಸ್ಥಳಾಂತರಿಸುವ ಬಗ್ಗೆ ಗ್ರಾಮಸ್ಥರು ಸಚಿವರ ಮುಂದೆ ಬೇಡಿಕೆ ಇರಿಸಿದರು. ಗ್ರಾಮಸ್ಥರಿಗೆ ಸ್ಪಂದಿಸಿದ ಸಚಿವರು ಮಳೆ ತುಸು ಕಡಿಮೆಯಾದ ನಂತರ ಗ್ರಾಮಕ್ಕೆ ಭೇಟಿ ನೀಡಿ ಬೇಡಿಕೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು. ಗ್ರಾಮದ ಸ್ಥಳಾಂತರಕ್ಕೆ ತಾವು ಮುಂದಾಗಿರುವುದಾಗಿ ಹೇಳಿದ ಸಚಿವರು ಎಷ್ಟು ಕುಟುಂಬಗಳು ಸ್ಥಳಾಂತರಗೊಳ್ಳಬೇಕು ಎನ್ನುವ ಬಗ್ಗೆ ತೀರ್ಮಾನಿಸುವಂತೆ ಗ್ರಾಮಸ್ಥರಿಗೆ ಸಲಹೆ ನೀಡಿದರು. ಈ ನಡುವೆ ಗ್ರಾಮಸ್ಥರೊಂದಿಗೆ ಗ್ರಾಮ ಸಭೆ ನಡೆಸುವಂತೆ ಸ್ಥಳದಲ್ಲಿ ಇದ್ದ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಹಾಗೂ AC ಸಾಹಿತ್ಯ ಅವರಿಗೆ ಸೂಚಿಸಿದರು. ಗ್ರಾಮಸ್ಥರಿಗೆ ಬೇಕಾಗುವ ಸೌಲಭ್ಯ ಒದಗಿಸುವಂತೆ ಕಾಳಗಿ ತಹಶೀಲ್ದಾರರಿಗೆ ಸೂಚಿಸಿದರು. ನಿರಂತರ ಮಳೆಯಿಂದ ಬೆಣ್ಣೆತೊರ ಜಲಾಶಯದಿಂದ ನೀರು ಹರಿಬಿಟ್ಟಿದ್ದರಿಂದ ಹಳೆ ಹೆಬ್ಬಾಳ ಗ್ರಾಮಕ್ಕೆ ನೀರು ನುಗ್ಗಿದ್ದರಿಂದ ಗ್ರಾಮಸ್ಥರನ್ನು ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಾಹೇಬ್ರು ಮುಂದ್ ಬಂದಾರ, ನಾನು ಸರಿ ಬಂದ್ ಹೇಳಿನಿ. ಈಗಲ್ಲ ಹೋದ್ ಬಾರಿನೂ ಬಂದ ಹೇಳಿದ್ದ ಇಲ್ಲ, ಹೇಳ್ದ ಇಲ್ಲೆಲ್ಲ ನೋಡ್ರಿ ಇದು ಆಗ್ತದೆ, ಇಲ್ಲಿಂದ ಹೊರಗೆ ಹೋಗೋಣ, ನೀವು ಬರ್ರಿ ಅಂತ. ಇಲ್ರಿ ಅಂತ ಹೇಳಿದ್ರೆ ನೀವು ಗುಡಿ ಇಲ್ಲೇ ಕಟ್ಸಿವಿ, ನಾ ಇಲ್ಲೇ ಹುಟ್ಟಿನಿ. ಅದನ್ನ ನಾವೆಲ್ಲ ಕೇಳ್ತೀನಿ. ಆಮೇಲೆ ಯಾವ್ದಾಗ್ತಾವ ಯಾವ್ದಾಗಲ್ಲ ಅಂತ ಮುಂದೆನೆ ಪ್ರಸ್ತಾಪ ಮಾಡ್ತೀನಿ. ಬಟ್ ಈ ಸರಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಹೊರಗೆ ಹೋಗೋ ತೀರ್ಮಾನ ತಗೊಳ್ಳಿ, ಇದ್ರೆ ಗಡಿ ಗಡಿ ಆಗಲ್ಲ. ಇದು ಹೊರಗೆ ಹೋಗೋ ತೀರ್ಮಾನ ಅದ ನೋಡ್ರಿ ಸರ್. ಮೇಲ್ಗಡೆದವ್ರಿಗೆ ಹೋಗಲ್ಲ ಅಲ್ಲಿ ತನಕ, ಅಲ್ಲಿ ತನಕ ನೀರ್ ಜಾಸ್ತಿ ಹೋಗಲ್ಲ. ನಿಮ್ ಮನೆಗ್ ಬರ್ಲತ್ತವಲ್ಲ, ಆಯ್ತು ಎಷ್ಟ್ ಜನ ಬರ್ಲಿಕ್ತಾರೆ ಅಷ್ಟ್ ಜನ ಮಾಡ್ಕೊಳ್ರಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮಕ್ಕೆ ಭೇಟಿ ನೀಡಿದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ದಿನಾಂಕ 27 ಸೆಪ್ಟೆಂಬರ್ 2025ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಂದಾಗೆಲ್ಲ ನನಗೆ ಬೈತೀರಿ. ಇಲ್ಲ, ದಟ್ ಈಸ್ ಓಕೆ ಪವನ್, ನೀವು ಡಿಸೈಡ್ ಮಾಡಿ. ಬಟ್ ಏನಾಗ್ತದೆ, ಮಳೆ ಬಂದಾಗೆ ನಾವು ಯಾವಾಗ್ಲೂ ಬೈಸ್ಕೋಬೇಕು. ನಾನು ಅಲ್ಲಿ ತನಕ ಯಾರು ಕೇಳಲ್ಲ. ಅವ್ರ ಜೊತೆ ಒಂದು ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಮಾಡಬೇಕು, ಏನೇನು ಮಾಡಬೇಕು, ಬೇಸ್ಡ್ ಆನ್ ದೇರ್ ಸರ್ವೆ, ಬೇಸ್ಡ್ ಆನ್ ದೇರ್ ಇದು ಕಂಪ್ಲೀಟ್ ಆಗಿ ಅವ್ರ ಫ್ಯಾಮಿಲಿ ಟ್ರೀ ಅದು ಇದು, ಯಾರು ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬಿಡ್ತಾರೆ, ಒಂದ್ಸರಿ ನೋಡ್ಕೊಂಡು ಬರೋಣ ಎಲ್ಲಾನು ಜೊತೆಗೆ. ಒಂದು 15 ದಿನ ಆದಮೇಲೆ ನಾನು ಕರೆಸಿ, ನಾನು ಬರ್ತೀನಿ. ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶಿಫ್ಟ್ ಆಗ್ಬೇಕಂತ ನೀವು ಅಷ್ಟರಲ್ಲಿ ನೀವು ಎಲ್ಲರೂ ತಯಾರು ಮಾಡಿರಿ. ಮತ್ತೆ ಆಮೇಲೆ ಏನು ಮಾಡ್ತೀರಿ, ಇಲ್ರಿ ನಮ್ದಾಗಲ್ಲ, ನಮ್ಮ ದೇವಸ್ಥಾನ ಇಲ್ಲೇನ, ನಮ್ಮ ತಾತ ಇಲ್ಲೇನ, ನಮ್ಮ ಮುತ್ತಾತ ಇಲ್ಲೇನ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿಲ್ಲ. ಲಾಸ್ಟ್ ಟೈಮ್ ಉಜ್ವಲ್ ಘೋಷಿತಾಗೂ ಬಂದಾಗ ನಾವು ಅದೇ ಹೇಳಿದ್ವಲ್ಲ ನಿಮ್ಗೆ.
ಅದರಲ್ಲಿ 2 ಎಕರೆ ನಾವು ಮಾರ್ಷನ್ ಮಾಡಿ 24 ಒಗ್ಗೂಡಿಗೆ ಇದಾಗಿದೆ. ಇಲ್ಲ ಅದು ಯಾರ್ದು ಇಲ್ಲ ಬಟ್ ಕರೆಕ್ಟಾಗಿ ಕೊಡಿ ನೀವು ಕೋಆರ್ಡಿನೇಟ್ ವಿತ್ ಎವ್ರಿಬಡಿ. ಹೌದು ಇನ್ನೊಂದು ಪ್ರಯತ್ನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಸ್ವಲ್ಪ ಏನೇನು ಜಾಗ ಆಗಿರ್ಬೋದು ಮಳೆ ಬಂದಾಗೆಲ್ಲ ನನಗೆ ಬೈತೀರಿ. ಇಲ್ಲ ದಟ್ ಈಸ್ ಓಕೆ ಪವನ್, ನೀವು ಡಿಸೈಡ್ ಮಾಡಿ. ಬಟ್ ಏನಾಗ್ತದೆ ಮಳೆ ಬಂದಾಗೆ ನಮಗೆ ಯಾವಾಗಲೂ ಬೈಸ್ಕೋಬೇಕು ನಾನು, ಅಲ್ಲಿ ತನಕ ಯಾರು ಕೇಳಲ್ಲ. ಅವ್ರ ಜೊತೆ ಒಂದು ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಮಾಡಬೇಕು, ಏನೇನು ಮಾಡಬೇಕು, ಬೇಸ್ಡ್ ಆನ್ ದೇರ್ ಸರ್ವೆ, ಬೇಸ್ಡ್ ಆನ್ ದೇರ್ ಇದು ಕಂಪ್ಲೀಟಾಗಿ ಅವ್ರ ಫ್ಯಾಮಿಲಿ ಟ್ರೀ ಅದು ಇದು ಯಾರು ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಬಿಡ್ತಾರೆ ಒಂದ್ಸರಿ ನೋಡ್ಕೊಂಡು ಬರೋಣ ಎಲ್ಲಾನು ಜೊತೆಗೆ. ಒಂದು 15 ದಿನ ಆದಮೇಲೆ ನಾನು ಕರೆಸಿ ನಾನು ಬರ್ತೀನಿ. ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶಿಫ್ಟ್ ಆಗ್ಬೇಕಂತ ನೀವು ಅಷ್ಟರಲ್ಲಿ ನೀವೆಲ್ಲರೂ ತಯಾರು ಮಾಡಿರಿ. ಮತ್ತು ಇಲ್ಲ ಮತ್ತು ಆಮೇಲೆ ಏನು ಮಾಡ್ತೀರಿ, ಇಲ್ರಿ ನಮ್ದು ಆಗಲ್ಲ, ನಮ್ಮ ದೇವಸ್ಥಾನ ಇಲ್ಲೇರ, ನಮ್ಮ ತಾತ ಇಲ್ಲೇನ, ನಮ್ಮ ಮುತ್ತಾತ ಇಲ್ಲೇನ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿಲ್ಲ. ಲಾಸ್ಟ್ ಟೈಮ್ ಉಜ್ವಲ್ ಘೋಷಿದ್ದಾಗೂ ಆಗ ಬಂದಾಗ ನಾವು ಅದೇ ಹೇಳಿದ್ವಲ್ಲ ನಿಮ್ಗೆ. ಅದರಲ್ಲಿ 2 ಎಕರೆ ನಾವು ಮಾರ್ಷನ್ ಮಾಡಿ 24 ಒಗ್ಗೂಡಿಗೆ ಇದಾಗಿದೆ. ಇಲ್ಲ ಅದು ಯಾರ್ದು ಇಲ್ಲ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳನ್ನು ವೀಕ್ಷಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದರು. ಇಂದು ಬೆಳಗ್ಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತಿಯಾದ ಮಳೆ ಮತ್ತು ತೀವ್ರ ಪ್ರವಾಹದಿಂದ ಹಾನಿಗೊಳಗಾದ ಸ್ಥಳಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ನಾಗರಿಕರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಮತ್ತು ಹಾನಿಗೊಳಗಾದ ಬೆಳೆಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ಪರಿಹಾರದ ಬಗ್ಗೆ ಕ್ರಮ ವಹಿಸಲು ಗಮನ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. 10 ಕಾಳಜಿ ಕೇಂದ್ರವನ್ನು ನಿರಾಶ್ರಿತರಿಗಾಗಿ ತೆಗೆದಿದ್ದು, ಅವಶ್ಯಕತೆ ಬಿದ್ದಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ಕೇಂದ್ರವನ್ನ ತೆಗೆಯಲು ತಾಲೂಕು ಆಡಳಿತಕ್ಕೆ ತಿಳಿಸಲಾಯಿತು. ಹರವಾಳ್, ಕೋಬಾಳ್, ಕೂಡಿ, ಮಂದರ್ವಾಡ್, ರಾಸಣಗಿ, ಕೋನಹಿಪ್ಪರಗ, ಹದ್ನೂರ್, ರದ್ದೇವಾಡ್ಗಿ, ಮಾವೂರ್ ಮತ್ತು ಕಟ್ಟಿಸಂಗಾವಿಗಳಲ್ಲಿ ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಅದು ಬಹಳ ಇವಾಗ ನೀವು ನೋಡ್ತಾ ಇದ್ದೀರಿ, ಆಲ್ಮೋಸ್ಟ್ 3,60,000 ಕ್ಯೂಸೆಕ್ಸ್ ನೀರು ಈ ಒಂದು ಮಟ್ಟಕ್ಕೆ ಬಂದಿದೆ. ಬೆಳಗ್ಗೆ ನಾವೆಲ್ಲ ಅಧಿಕಾರಿಗಳಿಗೆ ಮಾತಾಡಿದಾಗ ಒಂದು 20,000 ಕ್ಯೂಸೆಕ್ಸ್ ಸ್ವಲ್ಪ ಇಳಿದು, ಆದರೆ ಕಳೆದ ಒಂದು 36 ತಾಸಲ್ಲಿ ಸತತವಾಗಿ ಮಳೆ ನಿಲ್ತಾ ಇಲ್ಲ. ಜನರು ಕೂಡ ಸಂತೋಷದಲ್ಲಿದ್ದಾರೆ. ಈ ಭೀಮಾ ನದಿಯಿಂದ ತೊಂದರೆ ಆಗೋದು ಜೇವರ್ಗಿ ಮತಕ್ಷೇತ್ರ ಹಳ್ಳಿ ಈ ಒಂದು ದಂಡದಲ್ಲಿ ಇರ್ತಕ್ಕಂಥ ಸುಮಾರು 9ರಿಂದ ಇದೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಜನರಿಗೆ ಅನಾನುಕೂಲ ಆಗ್ತಾ ಇದೆ. ನಾವು
ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ನೀರು ನೋಡ್ತಾ ಇದ್ದೀರಿ ಕೂಡ ಬಂದ್ ಮಾಡಬೇಕಂತ ಹೇಳಿದ್ದಾರೆ. ಸುಮಾರು ವರ್ಷ ಹಿಂದೆ ಒಂದು 5-6 ವರ್ಷದಲ್ಲಿ ಇದೇ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಕಟ್ಟಿಸಂಗಿ ಬ್ರಿಡ್ಜ್, ಹಳೆ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗಡೆ ಆಗಿಬಿಟ್ಟಿದೆ. ಇದನ್ನು ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನಾವೆಲ್ಲ ಕಡೆ ನೋಡಿ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದೀವಿ. ನೋಡೋಣ, ಇವಾಗ ನಾವು ಇಲ್ಲೇ ಇದ್ದೀವಿ, ಎಲ್ಲ ಕಡೆ ನೋಡ್ತೀವಿ. ಜನ ಸಂಕಷ್ಟದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ. ಕೆಲವ್ರಿಗೆ ಏನೇನು ಸ್ಥಳಾಂತರ ಮಾಡಬೇಕಿದೆ, ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಾದ್ರೆ ನಾವು ಖಂಡಿತವಾಗಿ ತಗೊಳ್ತೀವಿ. ಆಹಾರದ ವ್ಯವಸ್ಥೆ ಎಲ್ಲ ಏನೇನು ಮಾಡಬೇಕಾಗಿದೆ ಬೆಳಗ್ಗೆ 5 ಗಂಟೆಯಿಂದಾನೇ ಪ್ರಾರಂಭ ಆಗಿದೆ. ಕಲಬುರಗಿ ನಗರದ ಅಯ್ಯರವಾಡಿಯಲ್ಲಿ ಇರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಅಶ್ವಿನ ಶುದ್ಧ 4 ಶುಕ್ರವಾರದಂದು ಲಲಿತ ಪಂಚಮಿ ದೇವಿಯ ದಿನನಿತ್ಯದ ಪೂಜೆ ಹಾಗೂ ಸಾಯಂಕಾಲ 4 ಗಂಟೆಗೆ ಚಂಡಿ ಹೋಮ ನೆರವೇರಿಸಲಾಯಿತು. ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿ ಅಯ್ಯರವಾಡಿ ಶ್ರೀ ಛತ್ರಪತಿ ಶಿವಾಜಿ ಚೌಕ್ ಗಂಜ್ ರಸ್ತೆ ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಹಬ್ಬದ ನಿಮಿತ್ತವಾಗಿ ನವರಾತ್ರ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರ ದಿನಾಂಕ 22 ಸೆಪ್ಟೆಂಬರ್ 2025ರಿಂದ ಗುರುವಾರ ದಿನಾಂಕ 7 ಅಕ್ಟೋಬರ್ 2025ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಶಾರದೆಯ ನವರಾತ್ರ ಮಹೋತ್ಸವದ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಅಶ್ವಿನ ಶುದ್ಧ 4 ಶುಕ್ರವಾರ ದಿನಾಂಕ 26 ಸೆಪ್ಟೆಂಬರ್ 2025ರಂದು ಲಲಿತ ಪಂಚಮಿ ಬೆಳಗ್ಗೆ ಅಂಬಾಭವಾನಿ ಮಾತೆಯ ದಿನನಿತ್ಯದ ಪೂಜೆ ಹಾಗೂ ಸಾಯಂಕಾಲ 4 ಗಂಟೆಗೆ ಚಂಡಿ ಹೋಮವನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಪ್ರತಾಪ್ ರಾವ್ ಕಾಕಡೆ, ಉಪಾಧ್ಯಕ್ಷರಾದ ಶಿವಾಜಿ ಚೌಹಾಣ್, ಕಾರ್ಯದರ್ಶಿಗಳಾದ ಶ್ಯಾಮರಾವ್ ಜಗತಾಪ್, ಖಜಾಂಚಿಗಳಾದ ವಸಂತ್ ಚೌಹಾಣ್ ಸೇರಿದಂತೆ ಸಮಸ್ತ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. नवीन जुने काय मी ते कोणता भरला पुरा ते आता बाजू उभा
ಸ್ವರೂಪಿಣಿ ಚಂಡಿಕಾ ಪರಮೇಶ್ವರಿ ಪ್ರೀತಿಕರಂ ಕೂಷ್ಮಾಂಡ ಬಲಿದಾನಂ ಕರಿಷ್ಯೆ ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ಮೇ ಪರಮಂ ಸುಖಂ ರೂಪಂ ದೇಹಿ ದೇಹಿ ಯಶೋ ದೇಹಿ ದಿಶೋ ದೇಹಿ ಕೂಷ್ಮಾಂಡಬಲಿಂ ಸಮರ್ಪ್ಯ ತದ್ಯಥಾ ಕೂಷ್ಮಾಂಡಬಲೇನ ಸಮರ್ಪಯಾಮಿ ಪಶುಸ್ತ್ವಂ ಬಲಿರೂಪೇಣ ಮಮ ಭಾಗ್ಯ ದುಪಸ್ಥಿತಃ ಪ್ರಣಮಾಮಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.